ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆ ಸಂಘಟನೆಯ ಈ ಹೋರಾಟಕ್ಕೆ ಕೂಡ ನಮ್ಮ ಕರ್ನಾಟಕ ಸೇನೆಯ ಬೆಂಬಲ ಇದೆ ಅಂತ ನಿಮಗೆ ಹೇಳ್ಕೊಳ್ತಾ, ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿರುವಂಥ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಹೋಗಬೇಕು, ಇವತ್ತು ನಮ್ಮ ಕನ್ನಡಕ್ಕಾಗಿ, ಇದು ನಮ್ಮ ಅನುದಾನಕ್ಕಾಗಿ ನಾವು ಹೋಗಲೇಬೇಕು ಅಂತ ನಮ್ಮೆಲ್ಲರಿಗೆ ಹೇಳಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿರುವಂಥ ಮುಖ್ಯವಾಗಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಪಡಕೋಟೆ ಅವರಿಗೂ ಸಹ ಈ ನಮ್ಮ ಅಖಿಲ ಕರ್ನಾಟಕ ಈ ಮುಖಾಂತರ ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ಕನ್ನಡ ಶಾಲೆಗಳಿಗೆ ತಾವೆಲ್ಲರೂ ದಯವಿಟ್ಟು ನಮ್ಮ ಹೋರಾಟಗಾರರು ಅಷ್ಟೇ ಈ ಭಾಗದ ಬರೇ ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದಿರ. ನಮ್ಮ ಕಲ್ಯಾಣ ಕರ್ನಾಟಕ ಶಾಲೆಗಳಕ್ಕೋಸ್ಕರ ಕನ್ನಡವನ್ನು ಉಳಿಸ್ಬೇಕಂತೇಳಿ ಹೋರಾಟಗಾರರು ಮನವಿ ಕೊಡ್ತೀನಿ. ಈ ಹೋರಾಟಕ್ಕೆ ಎಲ್ಲ ಹೋರಾಟಗಾರರು ಬೆಂಬಲ ಕೊಡ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕದಲ್ಲಿ ವಿಶೇಷವಾಗಿ ನೀವು ಏನೇ ಪಡಿಬೇಕಾದ್ರೂ ಹೋರಾಟ ಮಾಡಲೇಬೇಕು. ಹೋರಾಟ ಮಾತ್ರ ಕೈ ಬಿಡಬೇಡಿ. ನಿಮ್ಮೊಂದಿಗೆ ನಮ್ಮ ಕರ್ನಾಟಕ ಸೇನೆ ಎಲ್ಲಾ ಜಿಲ್ಲೆಗಳಲ್ಲೂ ನೀವು ಏಕಕಾಲದಲ್ಲಿ ಒಂದು ಸಾರಿ ಹೋರಾಟ ಮಾಡಿ. ನೀವು ಜಿಲ್ಲಾವಾರು ಮಾಡ್ಕೊಂಡು ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ. ಬೆಂಗಳೂರು ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸ್ವತಂತ್ರವಾಗಿ ಹೋರಾಟ ಮಾಡ್ಲಿಕ್ಕೆ ಅಂದ್ಬಿಟ್ಟು ಮೀಸಲಿಟ್ಟಿದ್ದಾರೆ. ಹಂಗಂತೇಳಿ ನಿಮ್ಮ ಹೋರಾಟವನ್ನ ದಯವಿಟ್ಟು ನಿಲ್ಲಿಸಕ್ಕೆ ಹೋಗಬೇಡಿ. ನಮ್ಮ ಸಂಘಟನೆ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಎಲ್ಲ ಶಾಲೆಯ ಅಧ್ಯಾಪಕರುಗಳು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಬಂದಿದ್ದಾರೆ. ಕಾರಣ ಇವತ್ತೇನು ಅನುದಾನ ರಹಿತ ಶಾಲೆಗಳಿಗೆ RTE ಸವಲತ್ತನ್ನು ಕೊಟ್ಟು ಅದನ್ನು ಮತ್ತೆ ವಾಪಸ್ ಕಿತ್ಕೊಂಡಿರ್ತಕ್ಕಂಥ ಸರ್ಕಾರದ ನಿಲುವನ್ನು ಖಂಡಿಸಿ ಮತ್ತೆ RTEನ ಮರುಪ್ರತಿಷ್ಠಾಪಿಸಬೇಕು ಅನ್ನೋ ಒಂದು ಬೇಡಿಕೆ ಇದೆ. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡಕೋಟೆ ಅವರು ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲವಿದೆ ಎಂದು ಸೂಚಿಸಿದರು. ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಉದ್ಯಮಗಳು ಶಿವಪ್ಪ ಅವರು JDS ಬಿಜೆಪಿ ಅವರು ಇರಬೇಕು, ಅದಕ್ಕೆ ಕಾಂಗ್ರೆಸ್ ಟೀಕೆ ಮಾಡ್ತಾರೆ ಅಂತ. ಇಲ್ಲ ಅನುದಾನ ರಹಿತ ಅನುದಾನ ಸಹಿತ ಶಾಲಾ ಆಡಳಿತ ಮಂಡಳಿ ಏನಿದ್ರಲ್ಲ, ನೀವು ಒಳ್ಳೆ ಬರೀ EIE ಅಟ್ಟೆ ಕಲ್ಸವ್ರಲ್ಲ. ನೀವು EIE ಅಟ್ಟೆ ಕಲ್ಸವ್ರಲ್ಲ.